Hi guys, welcome back to another class. In this class, I am discussing about royalty account. So ಈ ಕಾನ್ಸೆಪ್ಟ್ ನಮ್ಮ BCom ಸಬ್ಜೆಕ್ಟ್ಸ್ ಅಲ್ಲಿ ಸೆಕೆಂಡ್ ಸೆಮ್ ಅಲ್ಲಿ ಅಡ್ವಾನ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಬರುತ್ತೆ. ಸೊ ಒಂದು ಎಕ್ಸಾಂಪಲ್ ಮುಖಾಂತರ ವಾಟ್ ಇಸ್ ದ ಮೀನಿಂಗ್ ಆಫ್ ರಾಯಲ್ಟಿ ಅಕೌಂಟ್ ಅಂಡ್ ಕಾನ್ಸೆಪ್ಟ್ ಆಫ್ ರಾಯಲ್ಟಿ ಅಕೌಂಟ್ ನ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದಾಗಿರುತ್ತೆ, ಜಯ ಈಸ್ ಎ ಆತ ಈಸ್ ಅ ರಿಟನ್ ಹೇ ಬುಕ್. ಜಯ ಅನ್ನೋನು ಒಂದು ರಿಟನ್ ಹೇ ಬುಕ್ ಬರೆದಿದ್ದಾನೆ. ಅವನೇನು ಮಾಡಿದ್ದಾನೆ, ಸೊ ಹಿ ಟ್ರಾನ್ಸ್ಫರ್ ಟು ದ ಸ್ಪೆಷಲ್ ರೈಟ್ ಟು XYZ ಪಬ್ಲಿಷರ್ಸ್. XYZ ಪಬ್ಲಿಷರ್ಗೆ ಸ್ಪೆಷಲ್ ರೈಟ್ ಟ್ರಾನ್ಸ್ಫರ್ ಮಾಡಿದ್ದಾನೆ. ಏನು ಸ್ಪೆಷಲ್ ರೈಟ್ ಅಂದರೆ, ಈ ಜಯ ಅನ್ನೋನು ಬರೆದಿರುವಂತಹ ಬುಕ್ಕು XYZ ಪಬ್ಲಿಷರ್ಗೆ ಸ್ಪೆಷಲ್ ರೈಟ್ ಟ್ರಾನ್ಸ್ಫರ್ ಮಾಡಿದ್ದಾನೆ. ನೀವು ನಾನು ಬರೆದಿರುವಂತಹ ಬುಕ್ನ ಪ್ರಿಂಟ್ ಮಾಡಿ ಅಗೈನ್ ಸೋಲ್ಡ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ದೆನ್ XYZ ಪಬ್ಲಿಷರ್ ಏನು ಮಾಡ್ತಾ ಇದ್ದಾರೆ, ಆ ಸ್ಪೆಷಲ್ ರೈಟ್ನ ರಿಸೀವ್ ಮಾಡಿ ಅಂಡ್ ದೆನ್ ಪ್ರಿಂಟ್ ದಟ್ ಬುಕ್ ಅಂಡ್ ಸೋಲ್ಡ್ ಇಟ್, ಅದನ್ನ ಸೋಲ್ಡ್ ಮಾಡಿದ್ದಾರೆ. ಆಫ್ಟರ್ ಸಮ್ ಅಮೌಂಟ್ ಬರುತ್ತೆ. ಆ ಅಮೌಂಟ್ ಮೀನ್ಸ್ ಸೇಲ್ಸ್ ಮಾಡಿರೋದ್ರಿಂದ ನಮ್ಗೆ ಏನು ಅಮೌಂಟ್ ಬರುತ್ತೆ, ಆ ಅಮೌಂಟ್ನ ಸಮ್ ಪೋರ್ಷನ್ ಆಫ್ ಮನಿನ ಟ್ರಾನ್ಸ್ಫರ್ ಟು ದ ಜಯ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದಾಗಿರುತ್ತೆ, ಪೀರಿಯಾಡಿಕ್ ಸಮ್ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಯಾರಿಗೆ? ಜಯಾಗೆ. ಜಯ ಈಸ್ ಎ ಓನರ್ ಆಫ್ ದ ಬುಕ್. ಅವನು ಬರೆದಿರೋದ್ರಿಂದ ಅವನು ಸ್ಪೆಷಲ್ ರೈಟ್ ಟು XYZ ಪಬ್ಲಿಷರ್ಗೆ ಕೊಟ್ಟಿದ್ದಾನೆ. ಆ XYZ ಪಬ್ಲಿಷರ್ ಅದನ್ನ ಪ್ರಿಂಟ್ ಮಾಡಿ ಸೋಲ್ಡ್ ಮಾಡಿ ಬಂದಿರುವಂತಹ ರೆವೆನ್ಯೂ ಅಲ್ಲಿ ಸಮ್ ಪೋರ್ಷನ್ ಆಫ್ ಮನಿನ ಜಯಾಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಅದನ್ನೇ ಏನಂತ ಕರೀತಾರೆ? ರಾಯಲ್ಟಿ. ಸೊ ಇಲ್ಲಿ ರಾಯಲ್ಟಿ ಪೇ ಮಾಡೋದು ಬೇಸಿಸ್ ಆಫ್ ಔಟ್ಪುಟ್ ಆಗಿರುತ್ತೆ ಅಥವಾ ಸೇಲ್ಸ್ 2 ಪರ್ ಬುಕ್ ಆರ್ 5 ಫರ್ ಬುಕ್ ಆರ್ ಡಿಪೆಂಡ್ಸ್ ಆನ್ ಬೇಸ್ ಮೇಲೆ ಸಮ್ ಪೋರ್ಷನ್ ಆಫ್ ಮನಿ ಆರ್ ಪೀರಿಯಡಿಕ್ ಸಮ್ ಅಮೌಂಟ್ನ ಪೇ ಮಾಡೋದೇ ರಾಯಲ್ಟಿ ಆಗಿರುತ್ತೆ. ಸೊ ಇಲ್ಲಿ ನಮಗೆ ರಾಯಲ್ಟಿ ಅನ್ನೋದು ಗೊತ್ತಾಯಿತು. ಏನು ಮಾಡಿದ್ದಾರೆ, ಒಂದು ಬುಕ್ ಬರೆದಿರುವಂತಹ ವ್ಯಕ್ತಿ ಸೋಲ್ಡ್ ಟು XYZ ಪಬ್ಲಿಷರ್ ಅಂಡ್ ಆ ಪಬ್ಲಿಷರ್ ಏನು ಮಾಡ್ತಾ ಇದ್ದಾರೆ, ಆ ಬುಕ್ನ ಪ್ರಿಂಟ್ ಮಾಡಿ ಸೋಲ್ಡ್ ಮಾಡಿ ಬಂದಿರುವಂತಹ ಸ್ವಲ್ಪ ರೆವೆನ್ಯೂ ಅಲ್ಲಿ ಸಮ್ ಪೋರ್ಷನ್ ಆಫ್ ಮನಿನ ಜಯಾಗೆ ಕೊಡ್ತಾ ಇದ್ದಾರೆ. ಬೇಸ್ಡ್ ಆನ್ ಡಿಪೆಂಡ್ಸ್ ಆನ್ ಏನು ಅಗ್ರಿಮೆಂಟ್ ಅಲ್ಲಿ ಇರುತ್ತೆ, ಆ ಬೇಸ್ಡ್ ಆನ್ ಅಲ್ಲಿ ಪೇಮೆಂಟ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಹೇಳ್ಬೋದಾಗಿರುತ್ತೆ, ರಾಯಲ್ಟಿ ಅಕೌಂಟ್ ಇಟ್ ಈಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್. ಅಂದರೆ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್. ಒನ್ ಹೂ ಗಿವ್ಸ್ ಓವರ್ ಈಸ್ ಎ ಸ್ಪೆಷಲ್ ರೈಟ್ ಟು ಅನದರ್ ಪರ್ಸನ್ ಆರ್ ಅನದರ್ ಲೆಸ್ಸಿ ಅಂತ ಕರೀತಾರೆ. ಸೊ ನಮ್ಗೆ ಲೆಸ್ಸಿ ಅಂತ ಬರೋದಾದ್ರೆ ಗೊತ್ತು. ಅನದರ್ ಪರ್ಸನ್ ಅಟ್ ಲೀಸ್ಟ್ ಫಾರ್ ಎ ಪರ್ಟಿಕ್ಯುಲರ್ ಕನ್ಸಿಡರೇಷನ್ಗೆ, ಸಮ್ ಕನ್ಸಿಡರೇಷನ್ಗೆ ಸ್ಪೆಷಲ್ ರೈಟ್ ಅನ್ನೋದು ಥರ್ಡ್ ಪಾರ್ಟೀಸ್ ಮೀನ್ಸ್ ಅನದರ್ ಪಾರ್ಟೀಸ್ಗೆ ಕೊಡ್ತಾ ಇರೋದೇ ನಮಗೆ ರಾಯಲ್ಟಿ ಅಕೌಂಟ್ ಅಂತ ಬರುತ್ತೆ. ಫೈನ್. ಇಲ್ಲಿ XYZ ಪಬ್ಲಿಷರ್ ಏನಾಗ್ತಾರೆ, ಯೂಸರ್ ಆಗ್ತಾರೆ ಅಂಡ್ ಜಯ ಅನ್ನೋರು ಏನಾಗ್ತಾ ಇದ್ದಾರೆ ಮೀನ್ಸ್ ಈಸ್ ಎ ರಿಟರ್ನ್ ಎ ಬುಕ್, ದಟ್ಸ್ ವೈ ಈಸ್ ಎ ಓನರ್ ಆಫ್ ದ ಬುಕ್. ಓನರ್ ಆಗಿ ಬುಕ್ ಓನರ್ ಆಗಿರ್ತಾರೆ ಯಾರು? ಜಯ ಅನ್ನೋರು. ಸೊ ಅವ್ರನ್ನೇ ಏನಂತ ಕರೀತಾರೆ? ಲೆಸರ್. ಲೆಸರ್ ಅನ್ನೋರು ಓನರ್ ಆಫ್ ದ ಬುಕ್. ಲೆಸರ್ ಓನರ್ ಆಫ್ ದ ಬುಕ್. ಲೆಸಿ ಯೂಸರ್ ಆಫ್ ದ ಬುಕ್. ಆ ಬುಕ್ನ ಸ್ಪೆಷಲ್ ರೈಟ್ನ ರಿಸೀವ್ ಮಾಡಿ ಅದನ್ನ ಪ್ರಿಂಟ್ ಮಾಡಿ ಸೋಲ್ಡ್ ಮಾಡೋರು ಮೀನ್ಸ್ ಯೂಸರ್ ಅಲ್ವಾ? ಯೂಸರ್ ಆಫ್ ದ ಬುಕ್ ಯಾರು ಅಂದ್ರೆ ಲೆಸಿ. ಐ ಥಿಂಕ್ ಅರ್ಥ ಆಗಿದೆ. ಲೆಸಿ ಅಂದ್ರೆ ಸ್ಪೆಷಲ್ ರೈಟ್ ನ ರಿಸೀವ್ ಮಾಡಿ ಯೂಸ್ ಮಾಡೋರು. ಲೆಸರ್ ಅಂದ್ರೆ ಸ್ಪೆಷಲ್ ರೈಟ್ ನ ಟ್ರಾನ್ಸ್ಫರ್ ಮಾಡೋದು. ಯಾರಿಗೆ? ಲೆಸ್ಸಿಗೆ, ಫಾರ್ ದ ಪರ್ಪಸ್ ಆಫ್ ಕನ್ಸಿಡರೇಷನ್ಗೆ ಕಳಿಸೋದಾಗಿರುತ್ತೆ. ಸೊ ಫೈನ್. ಇಲ್ಲಿ ಇದೆಲ್ಲ ಏನಾಗಿದೆ, ಒಂದು ಅಗ್ರಿಮೆಂಟ್ ಆಗಿರುತ್ತೆ. ನಾನು ಬರೆದಿರುವಂತಹ ಬುಕ್ ನಿಮಗೆ ಸೋಲ್ಡ್ ಮಾಡ್ತೀನಿ. ಆಫ್ಟರ್ ನೀವು ಅದನ್ನ ಪ್ರಿಂಟ್ ಮಾಡಿ ಸೋಲ್ಡ್ ಮಾಡಿ ನಂಗೆ ಸಮ್ ಪೋರ್ಷನ್ ಆಫ್ ಮನಿ ಕೊಡಿ ಇನ್ ದ ಬೇಸಿಸ್ ಆಫ್ ಔಟ್ಪುಟ್ ಅಂಡ್ ಸೇಲ್ಸ್ ಅಂತ ಹೇಳಿರ್ತಾರೆ. ಆದರೆ ಸೊ ಇಲ್ಲಿ ಜಯಾಗೆ ಒಂದು ಡೌಟ್ ಬರುತ್ತೆ. ಜಯ ಈಸ್ ಎ ಲೆಸರ್, ಈಸ್ ಎ ಓನರ್ ಆಫ್ ದ ಬುಕ್. ಸೊ ಹಂಗೊಂದು ಡೌಟ್ ಬರುತ್ತೆ. ಓಕೆ ಫೈನ್, ನಾನು ನಿಮಗೆ ಸ್ಪೆಷಲ್ ರೈಟ್ ಕೊಟ್ಟಿದ್ದೀನಿ, ದೆನ್ ನೀವು ಪ್ರಿಂಟ್ ಮಾಡ್ತೀರಾ ಸೋಲ್ಡ್ ಮಾಡ್ತೀರಾ. ಸೊ ಎನಿ ಕಂಪನಿ ಆರ್ ಎನಿ ಸೇಲ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಏನು, ಅಡ್ವರ್ಟೈಸ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅಡ್ವರ್ಟೈಸ್ಮೆಂಟ್ ಇನ್ ದ ಕೇಸ್ ನಾನು ಕೊಟ್ಟಿರುವಂತಹ ಬುಕ್ಕು ನೀವು ಅಡ್ವರ್ಟೈಸ್ಮೆಂಟ್ ಮಾಡಿಲ್ಲ, ಸೇಲ್ಸ್ ಡೌನ್ ಆಗಿದೆ. ಸೇಲ್ಸ್ ಡೌನ್ ಆದರೆ ನನಗೆ ಬರುವಂತಹ ಕನ್ಸಿಡರೇಷನ್ ಲೆಸ್ ಆಗುತ್ತೆ ಅಂತ ಇವನಿಗೆ ಡೌಟ್ ಬರುತ್ತೆ. ಸೊ ಅದಕ್ಕೆ XYZ ಪಬ್ಲಿಷರ್ ಏನ್ ಮಾಡ್ತಾರೆ, ಇನ್ ದ ಕೇಸ್ ಆ ತರ ನಿಮಗೆ ಸಿಚುವೇಶನ್ಸ್ ಬರುತ್ತೆ ಅಂದ್ರೆ ಸಮ್ ಪೋರ್ಷನ್ ಆಫ್ ಮನಿನ ಫಿಕ್ಸ್ಡ್ ಆಗಿ ನಿಮಗೆ ಗ್ಯಾರಂಟಿ ಆಗಿ ಕೊಟ್ಟಿರ್ತೀವಿ. ಇನ್ ದ ಕೇಸ್ ಆಫ್ ಸೇಲ್ಸ್ ಅಷ್ಟಾಗ್ಲಿ, ಇನ್ ದ ಕೇಸ್ ಆಗದೆ ಇರಲಿ ಆದ್ರೂ ಸಹ ನಿಮಗೆ ಸಮ್ ಪೋರ್ಷನ್ ಆಫ್ ಮನಿನ ಗ್ಯಾರಂಟಿ ಆಗಿ ಕೊಟ್ಟಿರ್ತೀವಿ ಅಂತ ಹೇಳ್ತಾರೆ. ಇಟ್ಸ್ ಅ ಗ್ಯಾರಂಟಿ ಆಫ್ ರೆಂಟ್ ಅಂತ ಬರುತ್ತೆ, ಆರ್ ಮಿನಿಮಮ್ ರೆಂಟ್ ಅಂತ ಬರುತ್ತೆ ಇನ್ ದಿಸ್ ಚಾಪ್ಟರ್. ಐ ಥಿಂಕ್ ಇದು ಅರ್ಥ ಆಗಿದೆ ಅನ್ಕೊಂತೀನಿ. ಇಲ್ಲಿ ಪಾಯಿಂಟ್, ಲೆಸ್ಸಿ ಮೀನ್ಸ್ ಯೂಸರ್ ಆಫ್ ದ ಪಬ್ಲಿಷರ್ ಮೀನ್ಸ್ ಯೂಸರ್ ಆಫ್ ದ ಬುಕ್. ಲೆಸರ್ ಮೀನ್ಸ್ ಓನರ್ ಆಫ್ ದ ಬುಕ್. ಲೆಸರ್ ಅಂದ್ರೆ ಓನರ್, ಲೆಸ್ಸಿ ಅಂದ್ರೆ ಯೂಸರ್. ಐ ಥಿಂಕ್ ಇದು ಅರ್ಥ ಆಗಿದೆ ಅನ್ಕೊಂತೀನಿ. ಗಿವನ್ ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು. ಸಿ
ಇಲ್ಲಿ ನೋಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ಸೇಮ್ ಎಕ್ಸಾಂಪಲ್ನ ತಗೊಂಡಿದ್ದೀನಿ. ಇಲ್ಲಿ XYZ ಪಬ್ಲಿಷರ್, ಇಲ್ಲಿ ಜಯ ಈಸ್ ಎ ಓನರ್ ಆಫ್ ದ ಪ್ರಾಪರ್ಟಿ. ಇವನೇನು ಮಾಡ್ತಾ ಇದ್ದಾನೆ, ರೈಟ್ ಟು ಸ್ಪೆಷಲ್ ರೈಟ್ ಗಿವನ್ ಟು ದ XYZ ಕಂಪನಿಗೆ ಕೊಡ್ತಾ ಇದ್ದಾನೆ. ಫೈನ್. ಸೊ ಇವ್ರು ಏನು ಮಾಡ್ತಾ ಇದ್ದಾರೆ, XYZ ಕಂಪನಿ ಗಿವನ್ ಟು ಮಿನಿಮಮ್ ರೆಂಟ್ ₹3000 ರೆಂಟ್ ಕೊಡ್ತಾ ಇದ್ದಾರೆ. ಮಿನಿಮಮ್ ರೆಂಟ್ 3000 ಪರ್ ಹ್ಯಾನಮ್, ಮೀನ್ಸ್ ಇಯರ್ಗೆ ಬರುತ್ತೆ 3000 ಪರ್ ಹ್ಯಾನಮ್ಗೆ ಕೊಡ್ತಾ ಇದ್ದಾರೆ. ರಾಯಲ್ಟಿ ಎಷ್ಟು ಕೊಡ್ತಾ ಇದ್ದಾರೆ, ಒಂದು ಬುಕ್ಗೆ ₹2 ಪರ್ ಬುಕ್ಗೆ ಏನು ಕೊಡ್ತಾ ಇದ್ದಾರೆ, ಪರ್ ಬುಕ್ ಸೋಲ್ಡ್ ₹2 ಕೊಡ್ತಾ ಇದ್ದಾರೆ ಜಯಗೆ. ಜಯ ಈಸ್ ಎ ಓನರ್, ಮೀನ್ಸ್ ಲೆಸ್ಸರ್ ಆಫ್ ದ ಪ್ರಾಪರ್ಟಿ, XYZ ಲೆಸ್ಸಿ. ಫೈನ್. ಇನ್ನೊಂದು ಎಕ್ಸಾಂಪಲ್. ಸೊ ನೋಡಿ, ಹಿಯರ್ 2016 ಅಲ್ಲಿ ಸೇಲ್ಸ್ ಮೀನ್ಸ್ ಔಟ್ಪುಟ್ ಅಂತ ಕನ್ಸಿಡರ್ ಆಗುತ್ತೆ. ಔಟ್ಪುಟ್ ಎಷ್ಟಾಗುತ್ತೆ, 4000 ಆಗುತ್ತೆ. ಫೈನ್. 4000 ಔಟ್ಪುಟ್. ಆಕ್ಚುಯಲ್ ರಾಯಲ್ಟಿ, ನಮಗೆ ಒಂದು ರಾಯಲ್ಟಿ ಟೇಬಲ್ ಅಂತಾನೆ ಇದೆ, ಆ ಫಾರ್ಮೆಟ್ನ ನೋಡೋಣ. ಆಫ್ಟರ್ ಇದು ಎಕ್ಸಾಂಪಲ್ ತಿಳ್ಕೊಂಬಿಡಿ. XYZ ಪಬ್ಲಿಷರ್ಸ್ ಇವನೇನು ಮಾಡಿದ್ದಾನೆ, ಸ್ಪೆಷಲ್ ರೈಟ್ ರಿಸೀವ್ ಮಾಡಿದ್ದಾನೆ. ಯಾರ ಹತ್ರದಿಂದ, ಜಯ ಇಂದ. ಇಯರ್ 2016 ಅಲ್ಲಿ ಸೇಲ್ಸ್ ಎಷ್ಟಾಗಿದೆ, 4000 ಸೇಲ್ಸ್ ಆಗಿದೆ, ಮೀನ್ಸ್ ಔಟ್ಪುಟ್ ಆಗಿದೆ. ಆಕ್ಚುಯಲ್ ರಾಯಲ್ಟಿ ಅಲ್ಲಿ ಹೇಳಿದ್ದಾರೆ ಮೇಲೆ, ರಾಯಲ್ಟಿ 4000 ಬುಕ್ಸ್ ಆಗಿದೆ ಅಂದರೆ ಒಂದು ಬುಕ್ಗೆ ₹2. ನೋಡಿ, 4000 ಇಂಟು 2, 4000 ಆಗಿದೆ. ಇಂಟು 2 ಮಾಡಿದ್ರೆ 8000 ಆಕ್ಚುಯಲ್ ರಾಯಲ್ಟಿ. ಸೊ ಮಿನಿಮಮ್ ರಾಯಲ್ಟಿ ಎಷ್ಟು ಕೊಟ್ಟಿದ್ದೀವಿ, 3000 ಮಿನಿಮಮ್ ರಾಯಲ್ಟಿ ಕೊಟ್ಟಿದ್ದೀವಿ. ಕ್ಲಿಯರ್? ಸೊ ಇಲ್ಲಿ ನಮಗೆ ಏನಾಗ್ತಾ ಇದೆ, ಸರ್ಪ್ಲಸ್ ಬರ್ತಾ ಇದೆ. ಸೊ ವಿ ಕನ್ಸಿಡರ್ಡ್ ಇನ್ ದ 8000, ಸೊ ಪೇಯ್ಡ್ ಇನ್ 8000. ಕ್ಲಿಯರ್? ಸರ್ಪ್ಲಸ್ ಬರ್ತಾ ಇದೆ. ನಾವು ಕೊಟ್ಟಿರೋದು 3000, ಬಟ್ ಇಲ್ಲಿ ನಮಗೆ ಜಾಸ್ತಿನೇ ಬರ್ತಾ ಇರೋದ್ರಿಂದ 3000 ಪೇಯ್ಡ್. ಯಾರಿಗೆ ಪೇ ಮಾಡ್ತಾ ಇದ್ದೀವಿ, ಓನರ್ ಜಯ ಅಂತ ಏನಿದ್ದಾನೆ ಈಸ್ ಅ ಲೆಸ್ಸರ್ಗೆ ಪೇ ಮಾಡ್ತಾ ಇದ್ದೀವಿ. 2017. ಸೊ 2017 ಅಲ್ಲಿ ಸೇಲ್ಸ್ 1000 ಆಗಿದೆ ಆ್ಯಂಡ್ 1000 ಇಂಟು 2 ಪರ್ ಬುಕ್ ಅಲ್ವಾ, 2000 ಬಂದಿದೆ ನಮಗೆ. ಆಕ್ಚುಯಲ್ ರಾಯಲ್ಟಿ 2000. ಮಿನಿಮಮ್ ರೇಟ್ ಎಷ್ಟು ಕೊಟ್ಟಿದ್ದೀವಿ, 3000 ಮಿನಿಮಮ್ ರೇಟ್ ಕೊಟ್ಟಿದ್ದೀವಿ. ಬಟ್ ಇಲ್ಲಿ ನಮ್ಗೆ ಆಕ್ಚುಯಲ್ ಬಂದಿರೋದು, ಆ ಸೋಲ್ಡ್ ಮಾಡಿರೋದ್ರಿಂದ 2000 ಬಂದಿದೆ ಯಾರಿಗೆ, XYZ ಪಬ್ಲಿಷರ್ಗೆ. ಬಟ್ ಮಿನಿಮಮ್ ರೆಂಟ್ ಅನ್ನೋದು ಎಷ್ಟಾಗಿದೆ, 3000 ಆಗಿದೆ. ಸೊ ಇವಾಗ ಇಲ್ಲಿ ಏನಾಗ್ತಾ ಇದೆ, ನಮಗೆ ಲಾಸ್ ಆಗ್ತಾ ಇದೆ. ಮಿನಿಮಮ್ ರೆಂಟ್ ಪೇ ಮಾಡ್ತಾ ಇರೋದು 3000, ಬಟ್ ನಮ್ಗೆ ಆಕ್ಚುಯಲ್ ರಾಯಲ್ಟಿ ಬಂದಿರೋದು 2000. ಸೊ ಇಲ್ಲಿ ಏನಾಗಿದೆ, 1000 ವಿ ಕನ್ಸಿಡರ್ಡ್ ಇನ್ ದ ಶಾರ್ಟ್ ವರ್ಕಿಂಗ್. ಶಾರ್ಟ್ ವರ್ಕಿಂಗ್ ಅಂದರೆ ಲೆಸ್, ಮೀನ್ಸ್ ನಮ್ಮ ಮಿನಿಮಮ್ ರೆಂಟ್ಗಿಂತ ಲೆಸ್ ಆದಾಗ ವಿ ಕನ್ಸಿಡರ್ಡ್ ಇನ್ ದ ಶಾರ್ಟ್ ವರ್ಕಿಂಗ್. ಸರ್ಪ್ಲಸ್ ಅಂತ ಬರುತ್ತೆ ಇನ್ ದ ಕೇಸ್ ಆಫ್, ಇಲ್ಲಿ ನೋಡಿ ಇಲ್ಲಿ ಸರ್ಪ್ಲಸ್ ಅಂತ ಬಂತು. ನಾವು ಕೊಟ್ಟಿರುವಂತಹ ಮಿನಿಮಮ್ ರೇಂಜ್ಗಿನ್ನ ಮೋರ್ ದಾನ್ ಬಂದಾಗ ವಿ ಕನ್ಸಿಡರ್ಡ್ ಸರ್ಪ್ಲಸ್. ಆ ಸರ್ಪ್ಲಸ್ ಇಂದ ನಾವು ಶಾರ್ಟ್ ವರ್ಕಿಂಗ್ ನ ರಿಕ್ರೂಟ್ಮೆಂಟ್ ರಿಕವರಿ ಮಾಡ್ಕೊಬೇಕಾಗಿರುತ್ತೆ. ಸೊ ನೋಡೋಣ, ನಾವು ನೆಕ್ಸ್ಟ್ ಪ್ರಾಬ್ಲಮ್ಸ್ ಬಂದಾಗ ಡೀಟೇಲ್ ಆಗಿ ಇನ್ನೂ ಅರ್ಥ ಆಗುತ್ತೆ. ಫೈನ್. ಇಲ್ಲೇನಾಯ್ತು, ಇಲ್ಲಿ ಲೆಸ್ ಆಗಿರೋದ್ರಿಂದ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಯಿತು, ಮೀನ್ಸ್ ಲಾಸ್ ಕ್ರಿಯೇಟ್ ಆಯಿತು. ಫೈನ್. ಇಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ, ಇನ್ ದ ಕೇಸ್ ಆಫ್ ಜಯ ಅನ್ನೋನು ಶಾರ್ಟ್ ವರ್ಕಿಂಗ್ ಇಷ್ಟು ಸ್ಪೆಸಿಫಿಕ್ ಪೀರಿಯಡ್ ಅಲ್ಲಿ ನೀನು ರಿಕ್ರೂಟ್ಮೆಂಟ್ ಮಾಡ್ಕೊಬೇಕಾಗತ್ತೆ ಅಥವಾ ರಿಕವರಿ ಮಾಡ್ಕೊಬೇಕಾಗತ್ತೆ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಫೈನ್. ಇಲ್ಲಿ ಲಾಸ್ ಆಯ್ತು. ನೆಕ್ಸ್ಟ್ ಇಯರ್ ನೋಡೋಣ. 2018. ಸೊ 5000 ಏನಾಗಿದೆ, ಸೇಲ್ಸ್ ಆಗಿದೆ. ಸೊ ಆಕ್ಚುಯಲ್ ರಾಯಲ್ಟಿ ಎಷ್ಟಾಯಿತು ನೋಡಿ, 5000 ಇಂಟು 2 ಪರ್ ಬುಕ್ ಆಗಿರೋದ್ರಿಂದ 10,000 ಆ್ಯಂಡ್ ಮಿನಿಮಮ್ ರೆಂಟ್ ಎಷ್ಟು ಮಾಡಿದ್ದೀವಿ, 3000 ಮಾಡಿದ್ದೀವಿ. ಸೊ ಇಲ್ಲಿ ನಮಗೆ ಸರ್ಪ್ಲಸ್ಸೇ ಬರ್ತಾ ಇದೆ. ಸರ್ಪ್ಲಸ್ ಎಷ್ಟು ಬರ್ತಾ ಇದೆ, ಆ 10,000 ಅಲ್ಲಿ 1000 ಏನಾಗ್ತಾ ಇದೆ, ಪ್ರೀವಿಯಸ್ ಇಯರ್ ಶಾರ್ಟ್ ವರ್ಕಿಂಗ್ ಆಗಿರೋದನ್ನ ರಿಕ್ರೂಟ್ಮೆಂಟ್ ಆಫ್ ಮಾಡ್ಕೊಂಬಿಡಿ, ಅದನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಸೊ ಎಷ್ಟಾಗುತ್ತೆ, ಸೊ ಇನ್ನು ಫೈನಲಿ ಅವನಿಗೆ 9000 ಪೇ ಮಾಡ್ತೀವಿ. ಬಿಕಾಸ್ ಆಫ್ ಪ್ರೀವಿಯಸ್ ಇಯರ್ ಅಲ್ಲಿ 1000 ಎಕ್ಸ್ಟ್ರಾ ಬಂದಿತ್ತು, ಮೀನ್ಸ್ 1000 ಸರ್ಪ್ಲಸ್ ಆಗಿತ್ತು, ಮೀನ್ಸ್ 1000 ಶಾರ್ಟ್ ವರ್ಕಿಂಗ್ ಆಗಿರೋದ್ರಿಂದ. ಸೊ ವಿ ಕನ್ಸಿಡರ್ಡ್ 1000 ಲೆಸ್ ಅಂಡ್ 9000 ವಿ ಹ್ಯಾವ್ ಟು ಗೆಟ್ ರಿಕ್ರೂಟ್ಮೆಂಟ್. ಆಫ್ಟರ್ ಪೇಮೆಂಟ್ 9000 ಪೇ ಮಾಡ್ತಾ ಇದೀವಿ. ಸೊ ಫೈನ್. ಇಲ್ಲಿ ಏನಾಗ್ತಾ ಇದೆ, ಸರ್ಪ್ಲಸ್. ಸರ್ಪ್ಲಸ್ ಅಂದ್ರೆ ಎಕ್ಸ್ಟ್ರಾ ಅಮೌಂಟ್, ಎಕ್ಸ್ಟ್ರಾ ಮಿನಿಮಮ್ ರೆಂಟ್ಗಿಂತ ಎಕ್ಸ್ಟ್ರಾ ಬಂದಾಗ ವಿ ಕನ್ಸಿಡರ್ಡ್ ಸರ್ಪ್ಲಸ್. ಸೊ ಇಲ್ಲಿ ಏನಾಯ್ತು, ಲೆಸ್ ಶಾರ್ಟ್ ವರ್ಕಿಂಗ್ ಅನ್ನೋದು 1000 ಮಿನಿಮಮ್ ರೆಂಟ್ಗಿಂತ ಲೆಸ್ ದಾನ್ ಆಕ್ಚುಯಲ್ ರಾಯಲ್ಟಿ ಬಂದಾಗ ವಿ ಕನ್ಸಿಡರ್ಡ್ ಶಾರ್ಟ್ ವರ್ಕಿಂಗ್. ದ ಶಾರ್ಟ್ ವರ್ಕಿಂಗ್ ಇನ್ ದ ನೆಕ್ಸ್ಟ್ ಇಯರ್ ರಿಕ್ರೂಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಇನ್ ದ ಕೇಸ್ ಆಫ್ ದಟ್ ಇಯರ್ ವಿ ಗೆಟ್ ಸರ್ಪ್ಲಸ್ ಅಮೌಂಟ್ ಬಂದಾಗ. ಕ್ಲಿಯರ್? ಐ ಥಿಂಕ್ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ. ಸೊ ಒಂದು ಎಕ್ಸಾಂಪಲ್ ಪ್ರಾಬ್ಲಮು ಮೀನ್ಸ್ ಒಂದು ರಫಲ್ಲಿ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ನ ನೋಡಿದ್ದೀವಿ. ಸಿ ಒಂದು ಫಾರ್ಮೆಟ್ ಇದೆ, ರಾಯಲ್ಟಿ ಟೇಬಲ್ ಅನ್ನೋದನ್ನ. ಸಿ ರಾಯಲ್ಟಿ ಟೇಬಲ್. ಸೊ ಇಲ್ಲಿ ನೋಡಿ, ಇಸ್ ಅ ಮೇನ್ ಎಲ್ಲದಕ್ಕೂ ಇದೇ ರಾಯಲ್ಟಿ ಟೇಬಲ್ ಅನ್ನೋದು ಬರ್ತಾ ಇರುತ್ತೆ. ಸೊ ರಾಯಲ್ಟಿ ಟೇಬಲ್ ಸಿ ನೋಡಬಹುದಾಗಿರುತ್ತೆ. ಫಸ್ಟ್ ಒನ್ ಇಯರ್, ಔಟ್ಪುಟ್, ಮಿನಿಮಮ್ ರೆಂಟ್, ರಾಯಲ್ಟಿ, ಶಾರ್ಟ್ ವರ್ಕಿಂಗ್ ಮೀನ್ಸ್ ಲೆಸ್ ಆದಾಗ, ಶಾರ್ಟ್ ವರ್ಕಿಂಗ್ ಲೆಸ್, ಸರ್ಪ್ಲಸ್ ಎಕ್ಸ್ಟ್ರಾ ಬಂದಾಗ, ಶಾರ್ಟ್ ವರ್ಕಿಂಗ್ ರಿಕವರಿ. ಇಲ್ಲಿ ಏನು ಶಾರ್ಟ್ ವರ್ಕಿಂಗ್ ಆಗಿರುತ್ತೆ ಅದನ್ನ ಶಾರ್ಟ್ ವರ್ಕಿಂಗ್ ರಿಕವರಿ,
ಶಾರ್ಟ್ ವರ್ಕಿಂಗ್ ಇರ್ರಿಕವರಿ ಇನ್ ಕೇಸ್ ಏನಾದರೂ ಸಮ್ ಇರ್ರಿಕವರಿ ಆದಾಗ ಇವಾಗ 20,000 ಇರುತ್ತೆ, ಸರ್ಪ್ಲಸ್ 1,000 ಬಂದಿದೆ ಪ್ರೀವಿಯಸ್ ಇಯರ್, ನೆಕ್ಸ್ಟ್ ಇಯರಲ್ಲಿ 1,000 ಮಾಡಿ ಇನ್ನೂ 1,000 ಶಾರ್ಟ್ ವರ್ಕಿಂಗ್ ಇರ್ರಿಕವರಿ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಸರ್ಪ್ಲಸ್ ಆಫ್ಟರ್ ರಿಕವರಿ ಶಾರ್ಟ್ ವರ್ಕಿಂಗ್, ನಮಗೆಲ್ಲ ರಿಕವರಿ ಆದಮೇಲೆ ಇನ್ನೂ ಸರ್ಪ್ಲಸ್ ಮಿಕ್ಕಿದ್ದಾಗ, ಇವಾಗ ಫಾರ್ ಎಕ್ಸಾಂಪಲ್ ಶಾರ್ಟ್ ವರ್ಕಿಂಗ್ ಬಂದು 4,000 ಇರುತ್ತೆ, ಸರ್ಪ್ಲಸ್ ಬಂದು 8,000 ಇರುತ್ತೆ, 4,000 ರಿಕವರಿ ಆಗಿಬಿಡುತ್ತೆ, ಇನ್ನೂ ಸರ್ಪ್ಲಸ್ ಇದೆ ಅಂತ ಬಂದಾಗ ವಿ ಕನ್ಸಿಡರ್ ದಿಸ್ ಕಾಲಮ್ ಸರ್ಪ್ಲಸ್ ಆಫ್ಟರ್ ಶಾರ್ಟ್ ವರ್ಕಿಂಗ್ ರಿಕವರಿ ಇನ್ ಲಾಸ್ಟಲ್ಲಿ ಗಿವನ್ ಟು ದ ಪೇಮೆಂಟ್ ಆಫ್ ಲ್ಯಾಂಡ್ ಲಾರ್ಡ್. ಇದು ನಮ್ಮ ರಾಯಲ್ಟಿ ಟೇಬಲ್ ಆಗಿರುತ್ತೆ. ಸೊ ಕ್ಲಿಯರ್ಲಿ ನೋಡ್ಕೊಂಡಿರಿ. ಸೊ ಹಿಯರ್ ಔಟ್ಪುಟ್, ಮಿನಿಮಮ್ ರೆಂಟ್, ರಾಯಲ್ಟಿ, ಶಾರ್ಟ್ ವರ್ಕಿಂಗ್, ಸರ್ಪ್ಲಸ್, ಶಾರ್ಟ್ ವರ್ಕಿಂಗ್ ರಿಕವರಿ, ಶಾರ್ಟ್ ವರ್ಕಿಂಗ್ ಇರ್ರಿಕವರಿ, ಸರ್ಪ್ಲಸ್ ಆಫ್ಟರ್ ಶಾರ್ಟ್ ವರ್ಕಿಂಗ್ ರಿಕವರಿ ಅಂಡ್ ಪೇಮೆಂಟ್ ಆಫ್ ಲ್ಯಾಂಡ್ ಲಾರ್ಡ್. ಸೊ ಇಷ್ಟು ನಮ್ಮ ರಾಯಲ್ಟಿ ಟೇಬಲ್. ಅಂಡ್ ಇಷ್ಟು ನಿಮಗೆ ಸೊ ಬೇಸಿಕ್ ನಮಗೆ ಥಿಯರಿ ಇಷ್ಟು ಅರ್ಥ ಆಗಿರಬೇಕಾಗತ್ತೆ. ಆಫ್ಟರ್ ವಿ ಗೋ ಥ್ರೂ ಕ್ವಶನ್ ಪೇಪರ್ ಪ್ರಾಬ್ಲಮು ಅಂಡ್ 1 by 1 ಪ್ರಾಬ್ಲಮ್ನ ನೋಡ್ಕೊಂಡು ಹೋಗೋಣ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್, ಪ್ಲೀಸ್ ಸಪೋರ್ಟ್.